ಹಾಯ್ ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ಲರಿಗೂ ದಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಇವರನ್ನು ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಭಾರತದಲ್ಲಿ ಇನ್ನೂ 5Gನೇ ಬಂದಿಲ್ಲ, ಆಲ್ರೆಡಿ 6G ಬಗ್ಗೆ ಮಾತಾಡಲಾಗ್ತದೆ. ಹೌದು, 2030ನೇ ಇಸ್ವಿಯಷ್ಟರಲ್ಲಿ ನಮ್ಮ ಭಾರತದಲ್ಲಿ 6G ಬರುತ್ತಂತೆ. ಈ ರೀತಿ ನಮ್ಮ ಪ್ರಧಾನಮಂತ್ರಿಗಳ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಕಾದ್ ನೋಡೋಣ. ಇನ್ನೂ 5G ಬಿಡ್ಡಿಂಗ್ ಆಗಿಲ್ಲ, ಕಾದ್ ನೋಡೋಣ 2030ಗೆ 6G ಬರುತ್ತೆ ಹಂಗೆ ಅಂತ. ಆದಷ್ಟು ಬೇಗ ಈ ಒಂದು 5G ತಂದರೆ ಸಾಕಾಗಿದೆ. ಇನ್ನು ಮೋಸ್ಟ್ಲಿ ಒಂದು 2 ತಿಂಗಳು ಒಳಗಡೆ ಈ ಒಂದು ಬಿಡ್ಡಿಂಗ್ ಆಗುತ್ತೆ 5G ನಂತರ. ಅದಾಗಿ 2-3 ತಿಂಗಳಲ್ಲಿ ಮೋಸ್ಟ್ಲಿ ಪಬ್ಲಿಕ್ಕಿಗೆ ಈ ಒಂದು 5G ಅವೈಲಬಲ್ ಆಗಬಹುದು. 5G ಅಂದ ತಕ್ಷಣ ಇದೀಗ ರೀಸೆಂಟಾಗಿ ಕಳೆದ ವಾರ ನಮ್ಮ ಯೂನಿಯನ್ IT ಮಿನಿಸ್ಟ್ರು ಈ ಒಂದು ಮೊದಲ ಬಾರಿಗೆ ಸಕ್ಸಸ್ಫುಲ್ ಆಗಿ 5Gಯನ್ನು ಟೆಸ್ಟ್ ಮಾಡಿರುವಂಥದ್ದು. IIT ಮಡ್ರಾಸಲ್ಲಿ ಇದನ್ನು ನಡೆಸಲಾಯಿತು. ಸೊ ಒಂದು ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅಫಿಷಿಯಲ್ ಆಗಿ ಟೆಸ್ಟಿಂಗ್ ಆಗಿರುವಂಥದ್ದು. ಕ್ರೇಜಿ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಾಟ್ಸಾಪ್ಗೆ ಒಂದು ಹೊಸ ಫೀಚರ್ ಬರೋದಕ್ಕೆ ರೆಡಿ ಆಗ್ತಾ ಇದೆ. ಏನಪ್ಪ ಅಂತ ಅಂದರೆ, ನೀವೊಂದು ಗ್ರೂಪಲ್ಲಿ ಜಾಯ್ನ್ ಆಗಿದ್ದೀರಾ ಅಂತ ಅಂದರೆ, ಎಕ್ಸಿಟ್ ಆಗಬೇಕು ಅಂತ ಅಂದರೆ, ಎಕ್ಸಿಟ್ ಆಗಬೇಕಾದ್ರೆ ಪ್ರತಿಯೊಬ್ಬರು ಗೊತ್ತಾಗ್ಬಿಡುತ್ತೆ ದಿಸ್ ಪರ್ಸನ್ ಎಕ್ಸಿಟೆಡ್ ದ ಗ್ರೂಪ್ ಅಂತ ಬಂದ್ಬಿಡುತ್ತೆ. ಅಥವಾ ನೀವು ಎಕ್ಸಿಟ್ ಆಗಿದ್ದೀರಾ ಅಂತ ಪ್ರತಿಯೊಬ್ಬರಿಗೂ ತೋರಿಸ್ಬಿಡುತ್ತೆ. ಸೊ ಈ ಒಂದು ಹೊಸ ಫೀಚರ್ನಲ್ಲಿ ಸೈಲೆಂಟ್ ಆಗಿ ನೀವು ಒಂದು ಗ್ರೂಪಿಂದ ಹೊರ ಹೋಗ್ಬೋದು. ಒಂದು ನೋಟಿಫಿಕೇಶನ್ ತೋರಿಸಲ್ಲ ಅವ್ರಿಗೆ, ನೀವು ಹೋಗಿದ್ದೀರಾ ಅನ್ನೋದೇ ಗೊತ್ತಾಗಿರಲ್ಲ ಅವ್ರಿಗೆ, ಆಯಿತಾ. ಸೈಲೆಂಟ್ ಆಗಿ ಒಂದು ಗ್ರೂಪನ್ನು ಎಕ್ಸಿಟ್ ಆಗ್ಬೋದು. ಸೊ ಕ್ರೇಜಿ ವಿಷಯ, ಆಯಿತಾ. ಸೊ ಬೆಂಕಿ ವಿಷಯ, ಆದಷ್ಟು ಬೇಗ ಬರಬೇಕಿದ್ದು ಒಂದು ಒಳ್ಳೆಯ ಫೀಚರ್ ಅಂತ ಪರ್ಸ್ನಲಿ ನನಗಂತೂ ಅನ್ನಿಸ್ತಾ ಇದೆ. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಾವು ಎಷ್ಟೋ ಸಲ ಆನ್ಲೈನ್ ಪೇಮೆಂಟ್ ಮಾಡಬೇಕಾದ್ರೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಆರ್ಡರ್ ಆಯಿತು, ದುಡ್ಡು ಪೇ ಆಗಿರುತ್ತೆ, ಬಟ್ ಕ್ಯಾನ್ಸಲ್ ಆಗಿಬಿಡುತ್ತೆ, ಕಟ್ ಆಗಿಬಿಡುತ್ತೆ. ನಿಮ್ಗೆ ಮೆಸೇಜ್ ಬರುತ್ತೆ ಆಮೇಲೆ ಒಂದು 7-8 ದಿನದಲ್ಲಿ ರಿಫಂಡ್ ಆಗುತ್ತೆ ನಿಮಗೆ ಅಂತ. ನಾವು ಸುಮ್ಮನೆ ಆಗ್ತೀವಿ ರಿಫಂಡ್ ಆಗುತ್ತೆ ಅಂದ್ಬಿಟ್ಟು. ಸೊ ರೀಸೆಂಟಾಗಿ ಒಂದು ಫ್ರಾಡ್ ನಡೆದಿರುವಂಥದ್ದು, ಆಯಿತಾ. ಸುಮಾರು 831 ಟ್ರಾನ್ಸಾಕ್ಷನ್, 831 ಜನ ಹಿಂಗೆ ಪೇ ಮಾಡಿದರೆ ಅದು ಕ್ಯಾನ್ಸಲ್ ಆಗಿಬಿಟ್ಟಿದೆ, ಅಥವಾ ಏನೋ ಎರರ್ ಮೆಸೇಜ್ ಬಂದಿದೆ, ಅದು ನಿಮಗೆ ಪೇಮೆಂಟು ಆಗಿಲ್ಲ, ಆ ಕಡೆ ಆರ್ಡ್ರು ಪ್ಲೇಸ್ ಆಗಿರಲ್ಲ, ಆ ರೀತಿ ಆಗಿಬಿಟ್ಟಿರುತ್ತೆ. ರೀಫಂಡ್ ಆಗುತ್ತೆ ಅಂತ ಮೆಸೇಜ್ ಬಂದಿರ್ಬೋದೇನೋ. ಸೊ ಇದೀಗ 7.4 ಕೋಟಿ ರೀತಿ ಫ್ರಾಡ್, ಯಾರೋ ಮಧ್ಯದಲ್ಲಿ ಏನೋ ಮ್ಯಾನಿಪುಲೇಟ್ ಮಾಡಿಬಿಟ್ಟು ಆ ದುಡ್ಡನ್ನು ಈ ಕಡೆ ಕಸ್ಟಮರ್ಗೂ ಹೋಗಿಲ್ಲ, ಆ ಕಡೆ ಇದಕ್ಕೂ ಪರ್ಚೇಸ್ ಮಾಡಿದ ವೆಬ್ಸೈಟ್ಗೂ ಹೋಗಿಲ್ಲ. ಸೊ ಮಧ್ಯದವನು ಎತ್ಕೊಂಡ್ಬಿಟ್ಟವನೆ. ಸೊ ಹ್ಯಾಕಿಂಗ್ ಮಾಡಿಬಿಟ್ಟು ಸೊ ಇದಕ್ಕೆ ಸಿಗಾಕೊಂಡಿದ್ದಾರೆ. ಸೊ ಕಕ್ಕಿಸ್ತಿರೋ ದುಡ್ಡೆಲ್ಲ ಅದನ್ನು ಈಗ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಅಫಿಷಿಯಲ್ ಆಗಿ ಆಪಲ್ ಅವರು ಇದೀಗ ಐಪಾಡ್ ಟಚ್ಚನ್ನು ಡಿಸ್ಕಂಟಿನ್ಯೂ ಮಾಡ್ತಾ ಇರುವಂಥದ್ದು. ಫುಲ್ ಕಂಪ್ಲೀಟ್ ಆ ಒಂದು ಪ್ರಾಡಕ್ಟ್ನ ಡಿಸ್ಕಂಟಿನ್ಯೂ ಮಾಡ್ತಾರೆ. ಆಬ್ವಿಯಸ್ಲಿ ಯಾರು ಐಪಾಡ್ ಯೂಸ್ ಮಾಡ್ತಾರೆ, ನಮ್ಮ ಫೋನಲ್ಲೇ ಪ್ರತಿಯೊಂದು ಸಾಂಗ್ ಬರುತ್ತೆ. ಸೊ ಐಪಾಡ್ನ ಅಥವಾ ಸಾಂಗ್ಗೋಸ್ಕರ ಯಾರು ಯೂಸ್ ಮಾಡ್ತಾರೆ ನೀವು. ಸೊ ಇದೀಗ ಅಫಿಷಿಯಲ್ ಆಗಿ ಕಂಪ್ಲೀಟಾಗಿ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಇದು 2002-3ನೇ ಇಸ್ವಿಯಲ್ಲಿ ಆಗ ಶುರುವಾಗಿದ್ದು, ಇಲ್ಲಿ ತನಕ ಇತ್ತು. ಸೊ ಈಗ ಅವಶ್ಯಕತೆ ಇಲ್ಲ ನಂಗೆ ಅನ್ನಿಸ್ತಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, Snapdragon8 Gen 1 ಅಂತ ಒಂದು ಹೊಸ ಪ್ರೋಸರು, ಮತ್ತು Snapdragon7 Gen 1 ಅಂತ. ಸೊ ಇದು ಹೈಯರ್ ಮಿಡ್ ಆ್ಯಂಡ್ ಪ್ರೋಸರು ಎರಡೂ ಕೂಡ ಇದೀಗ ಲಾಂಚ್ ಆಗಿರುವಂಥದ್ದು, ಅನೌನ್ಸ್ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಫೋನಿಗೆ ಬರ್ತವೆ. ನಾನು ಹೆವಿ ಎಕ್ಸೈಟ್ ಆಗಿರೋದು ಈ ಒಂದು Snapdragon7 Gen 1ಗೆ. ಅದೆಷ್ಟು ಪವರ್ಫುಲ್ ಆಗಿದೆ ಅಂತ ಕಾದು ನೋಡಬೇಕಾಗಿದೆ. ಅಂಥದ್ದು ಬೆಂಚ್ ಮಾರ್ಕ್ ಒಂದು 7-8 ಲಕ್ಷ ಕೊಡುತ್ತಾ ಅಂತ ನನಗೇನು ಅನಿಸುತ್ತೆ, ಬಟ್ ಕಾದು ನೋಡೋಣ ಎಷ್ಟಿಗೆ ಇದೆ ಅಂತ. ಮತ್ತು ಆಬ್ವಿಯಸ್ಲಿ 8+ Gen 1 ಹೆವಿ ಫ್ಲ್ಯಾಗ್ಶಿಪ್ ಪ್ರೋಸರ್ ಆಗಿರುತ್ತೆ. ನೋಡೋಣ ಅದು ಹೆಂಗಿರುತ್ತೆ. ನೆಕ್ಸ್ಟ್ 8 Gen 2, ಮೋಸ್ಟ್ಲಿ 8 Gen 3 ಅಥವಾ 9+ Gen 1 ಈ ರೀತಿ ಮಾಡ್ತಾರೆ. ಹಂಗೆ ನೇಮ್ಗಳು ಗೊತ್ತಿಲ್ಲ ಹೆಂಗಿರ್ತಾರೆ ಅಂತ. ಒಟ್ಟಿಗೆ ಪ್ರೋಸರ್ ಒಂದು ದಿನದಿಂದ ದಿನಕ್ಕೆ ಹೆವಿ ಪವರ್ಫುಲ್ ಆಗ್ತಾ ಹೋಗ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನಾವು ಪ್ರತಿ ಟೆಕ್ ನ್ಯೂಸಲ್ಲೂ ಕೂಡ ಅಮೆರಿಕನ್ ಕಂಪ್ನಿಗಳ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ನಾವು ಫೋನ್ ಯೂಸ್ ಮಾಡ್ತಿದ್ರೆ ಒಂದು ಆಂಡ್ರಾಯ್ಡ್ ಯೂಸ್ ಮಾಡ್ತಿರ್ತೀವಿ ಅಥವಾ ಐಫೋನ್ ಯೂಸ್ ಮಾಡ್ತಿರ್ತೀವಿ. ಎರಡು ಕೂಡ ಅಮೆರಿಕನ್ ಕಂಪ್ನಿ. ಕಂಪ್ಯೂಟರ್ನಲ್ಲಿ ಒಂದು ಮೈಕ್ರೋಸಾಫ್ಟ್ ವಿಂಡೋಸ್ ಇರುತ್ತೆ ಅಥವಾ ಆಪಲ್ದು iOS ಇರುತ್ತೆ. ಎರಡೂ ಕೂಡ ಅಮೆರಿಕನ್ ಕಂಪ್ನಿ. ಸೊ ನೋಡೋದಕ್ಕೆ ಹೋದರೆ ಒಂದು ರೀತಿ ಅಮೆರಿಕನ್ ಕಂಪ್ನಿಗಳ ಲಿಂಕು ಕಂಟಿನ್ಯೂಸ್ ಆಗಿ ನಮ್ಮ ಲೈಫಲ್ಲಿ ಇದ್ದೇ ಇರುತ್ತೆ, ಆಯಿತಾ. ಮತ್ತು ರೀಸೆಂಟಾಗಿ ಒಂದು ಅಮೆರಿಕನ್ ಕಂಪ್ನಿಗಳ ಸ್ಟಾಕ್ ಕರೆಕ್ಷನ್ ತೊಗೋತಾ ಇದೆ. ಸೊ ಈ ಒಂದು ಟೈಮಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ತುಂಬ ಒಳ್ಳೆ ಟೈಮ್. ನೀವು ತುಂಬ ಜನ ಅನ್ಕೋತಿರ್ತೀರ, ನಾವು ಅಮೆರಿಕನ್ ಕಂಪ್ನಿಗಳಿಗೆ ಇನ್ವೆಸ್ಟ್ ಮಾಡೋಂಗಿದೆ ಚೆನ್ನಾಗಿರ್ತಿತ್ತು ಅಂತ. ಆ್ಯಕ್ಚುಲಿ ಇಷ್ಟೇ ಇನ್ವೆಸ್ಟ್ ಮಾಡ್ಬೋದಾಗಿತ್ತು, ಆದರೆ ಹೆವಿ ಕಮಿಷನ್ನು, ಹೆವಿ ಬ್ರೋಕರೇಜ್ ಕೊಡಬೇಕಾಗಿರ್ತಿತ್ತು. ಇನ್ಮೇಲೆ ನೀವು ತಲೆಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. IND ಮನಿ ಅಪ್ಲಿಕೇಶನ್ ಮುಖಾಂತರ ಯಾವುದೇ ಕಮಿಷನ್ ಇಲ್ಲದೆ, ಯಾವುದೇ ಬ್ರೋಕರೇಜ್ ಇಲ್ಲದೆ, ಯಾವುದೇ ಅಕೌಂಟ್ ಓಪನಿಂಗ್ ಫೀಸ್ ಇಲ್ಲದೆ ಫ್ರ್ಯಾಕ್ಷನ್ ಆಫ್ ಅ ಸ್ಟಾಕ್ ಇನ್ವೆಸ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಸ್ಟಾಕ್ನ ಬೆಲೆ 50,000 ಇದ್ದರೆ ಕಂಪ್ಲೀಟ್ 50,000 ಕೊಟ್ಬಿಟ್ಟು ಒಂದು ಸ್ಟಾಕ್ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟು, ₹100, ₹500, ನಿಮ್ಗೆ ಎಷ್ಟಾಗುತ್ತಷ್ಟು ಫ್ರ್ಯಾಕ್ಷನ್ನ ಪರ್ಚೇಸ್ ಮಾಡ್ಬೋದು. ನಮ್ಮ ಭಾರತದಲ್ಲಿ ಆ ರೀತಿ ಇಲ್ಲ, ಕಂಪ್ಲೀಟ್ ಒಂದು ಸ್ಟಾಕ್ ಪರ್ಚೇಸ್ ಮಾಡಬೇಕಾಗತ್ತೆ ನಾವು. ಮತ್ತು US ಸ್ಟಾಕ್ ಅಕೌಂಟನ್ನು ಓಪನ್ ಮಾಡುವಂಥ ತುಂಬ ಸಿಂಪಲ್, ಆಯಿತಾ. ಕೆಲವು ನಿಮಿಷಗಳಲ್ಲಿ ಯಾವುದೇ ಪೇಪರ್ ವರ್ಕ್ ಇಲ್ಲದೆ US ಸ್ಟಾಕ್ ಅಕೌಂಟನ್ನು ಓಪನ್ ಮಾಡ್ಬೋದು. ಕ್ರೇಜಿ ವಿಷಯ. ನೀವೇನು ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಆಯಿತಾ. ಆ ಒಂದು ಲಿಂಕನ್ನು ಯೂಸ್ ಮಾಡ್ಕೊಂಡು ನೀವೇನಾದರೂ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಫಸ್ಟ್ ಟೈಮ್ ಫಂಡ್ ಮಾಡ್ತೀರಲ್ವ ನಿಮ್ಮ ಅಕೌಂಟಿಗೆ. ಸೊ ಆ ಟೈಮಲ್ಲಿ ₹750 ಟೆಸ್ಲಾ ಸ್ಟಾಕ್ ನಿಮಗೆ ಫ್ರೀಯಾಗಿ ಸಿಗ್ತಾ ಇರುವಂಥದ್ದು. ಸೊ ನೀವೇನು ಯೂಸ್ ಮಾಡ್ತಿಲ್ಲ ಅಂತ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಕಳ್ಕೊಳ್ಳೋದೇನೂ ಇಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, iQOO Z5 ಇನ್ನೊಂದು ಹೊಸ ಮಾಡೆಲ್ ಬರುತ್ತಂತ, ಆಯಿತಾ. ಸೊ ಅದರಲ್ಲಿ 6000 mAh ಕೆಪಾಸಿಟಿ, ಬ್ಯಾಟ್ರಿ, ಹೆವಿ ಸ್ಪೆಸಿಫಿಕೇಶನ್. ನಾನು iQOO Z5 ನೋಡಿ
ಕ್ರೇಜಿ ಸ್ಪೆಸಿಫಿಕೇಷನ್. ಅದರಲ್ಲಿ LPDDR5 ರ್ಯಾಮ್ ಇದೆ, UFS 3.1 ಸ್ಟೋರೇಜ್ ಇದೆ. ನಿಮಗೆ 25,000 ಒಳಗಡೆಗೆ ಆ ಎಲ್ಲ ಫೀಚರ್ನ ಕೊಡ್ತಾ ಇದ್ದಾರೆ ಆಯಿತಾ. ಸೊ ಕ್ರೇಜಿ ಒಳ್ಳೆ ಫೋನ್. ನಾನು ಇದನ್ನು ಅನ್ಬಾಕ್ಸ್ ಕೂಡ ಮಾಡಿದ್ದೀನಿ. ಅದೇ ಮಾಡಲ್ ಇನ್ನೊಂದು ಹೊಸ ವರ್ಷನ್ ಅಂತ ಅಂದರೆ ಕ್ರೇಜಿ ವಿಷಯ. ನಾನು ಹೆವಿ ಎಕ್ಸೈಟ್ ಆಗಿದ್ದೀನಿ, ಕಾದು ನೋಡೋಣ ಯಾವಾಗ ಬರುತ್ತೆ ಅಂತ. ಯೂಶಲಿ ಈ ಸೀರೀಸ್ನಲ್ಲಿ ಡಿಸ್ಪ್ಲೇ ಕಾಂಪ್ರಮೈಸ್ ಮಾಡ್ತಾರೆ, ಪರ್ಫಾರ್ಮೆನ್ಸಿಗೆ ಜಾಸ್ತಿ ಪ್ರಿಯಾರಿಟಿ ಕೊಡ್ತಾರೆ. ಕಾದು ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು ಇದೀಗ Xiaomi 12 Ultra MI ಕಂಪ್ನಿಯದ್ದು 12 Pro ಲಾಂಚ್ ಆಗಿತ್ತು. 12 Ultra ಅದು ಕೆಲವೊಂದು ಬ್ಯಾಕ್ ಪ್ಯಾನಲ್ ಲೀಕ್ ಆಗಿರುವಂಥದ್ದು ನೋಡ್ತಾ ಇದ್ದೀರಾ, ತೋರಿಸ್ತಾ ಇದ್ದೀನಿ. ಒಂದು ಕ್ಯಾಮ್ರಾ ಕಟ್ಔಟ್ ಎಷ್ಟೊಂದಿದೆ ಅಂತ ಅಂದರೆ ಹೆವಿ ಕನ್ಫ್ಯೂಷನ್ ಆಗ್ತಾಯಿದೆ. ಯಾವ್ದಾದ್ರು ಕ್ಯಾಮ್ರಾ 5 ಕ್ಯಾಮ್ರಾ ಇದೆಯಾ ಅಂತ ನೋಡ್ತಿರಂಗೆ ನೋಡ್ಬೋದು. ಎಷ್ಟೊಂದು ಏನೇನೋ ಸೆನ್ಸಾರ್ಸ್ನ ಹಾಕಿರೋಂಗಿದ್ದಾರೆ. ಸೊ ಕಾದು ನೋಡ, ಅದು ಬಂದಮೇಲೆ ಗೊತ್ತಾಗುತ್ತೆ ಏನೆಲ್ಲ, ಎಷ್ಟು ಕ್ಯಾಮ್ರಾ ಇದೆ, ಎಷ್ಟು ಫ್ಲ್ಯಾಶ್ ಇದೆ, ಏನೇನು ಸೆನ್ಸರ್ ಹಾಕಿದ್ದಾರೆ ಅಂತ. ಹೆವಿ ಕಟ್ಔಟ್ಸ್ಗಳಿದೆ ಮಾತ್ರ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ನಮ್ಮ ಭಾರತದ ಆಲ್ಮೋಸ್ಟ್ ವಿಶ್ವದ ಮೋಸ್ಟ್ ಪಾಪ್ಯುಲರ್ ಫಿಟ್ನೆಸ್ ಬ್ಯಾಂಡ್ ಅಂತ ಬೇಕಾದರೂ ಅನ್ಬೋದು, MI ಬ್ಯಾಂಡು. ಹೆವಿ ಸೇಲ್ಸನ್ನು ಮಾಡಿದ್ರೆ ನಮ್ಮ ಭಾರತದಲ್ಲಿ ನಂಬರ್ 1 ಫಿಟ್ನೆಸ್ ಬ್ಯಾಂಡ್ ಅದೇನೆ. ಸೊ Mi Band 7 ಇದೀಗ ಲಾಂಚ್ ಆಗ್ತಾ ಇದೆ. Mi Band 6 ಆಲ್ರೆಡಿ ಹೆವಿ ದೊಡ್ಡ ಸ್ಕ್ರೀನ್ನ ಹೊಂದಿತ್ತು ಕಂಪ್ಲೀಟಾಗಿ. ಇದು ಕೂಡ ಅದಕ್ಕಿಂತ ಜಾಸ್ತಿ ದೊಡ್ಡ ಡಿಸ್ಪ್ಲೇನ ಹೊಂದಿರುತ್ತೆ ಅಂತ ಹೇಳಲಾಗ್ತದೆ. ಕಾದು ನೋಡಿ ಎಷ್ಟು ಲಾಂಚ್ ಆಗುತ್ತೆ. ನಮ್ಮ ಭಾರತಕ್ಕೆ ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಈಗ ಬಂದಾಗ ನೋಡೋಣ. ಮೋಸ್ಟ್ಲಿ ಇದನ್ನೇನೊಂದು 3,500 ಮೇಲೆ ಲಾಂಚ್ ಮಾಡೋದು. ಈ ರೀಸೆಂಟ್ ಡೇಸಲ್ಲಿ 3,500 ರೂಪಾಯಿಗೆ ಒಂದು ಒಳ್ಳೆ ಸ್ಮಾರ್ಟ್ ವಾಚ್ ಸಿಗ್ಬಿಡುತ್ತೆ. ಇವರು ಫಿಟ್ನೆಸ್ ಬ್ಯಾಂಡನ್ನು ಅಷ್ಟಕ್ಕೆ ಮಾರಿದ್ರೆ ಜನ ಎಲ್ಲಿ ಪ್ರಿಫರ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಒಂದು ಫಿಟ್ನೆಸ್ ಬ್ಯಾಂಡೆಲ್ಲ ಕಡಿಮೆ ಆಗ್ತಾ ಬರುತ್ತೆ, ವಾಚ್ಗಳ ಸೇಲ್ಸು ಜಾಸ್ತಿ ಆಗ್ತಾ ಬರುತ್ತೆ ನಂಗೆ ಅನ್ನಿಸ್ದಂಗೆ. ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು OnePlus Nord 2T ಈ ಒಂದು ಹೊಸ ಫೋನು ನಮ್ಮ ಭಾರತಕ್ಕೆ ಗ್ಲೋಬಲ್ ಲಾಂಚ್ ಆಗಿದೆ. ಸುಮಾರು ಗ್ಲೋಬಲ್ ಪ್ರೈಸ್ ನೋಡಿಕೊಂಡ್ರೆ ಸುಮಾರು 40,000. ನಮ್ಮ ಭಾರತದಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 35,000ಕ್ಕೆ ಲಾಂಚ್ ಆಗ್ಬೋದು, 30-35ಕ್ಕೆ ಲಾಂಚ್ ಆಗ್ಬೋದು ನಂಗೆ ಅನ್ನಿಸ್ದಂಗೆ. ಈ ಒಂದು ಫೋನಲ್ಲಿ Dimensity 1300 ಪ್ರೊಸೆಸರ್ ಇದೆ, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಸೊ ನೋಡೋಣ, ನಮ್ಮ ಭಾರತದಲ್ಲಿ ಮೋಸ್ಟ್ಲಿ ಯೂಶಲಿ ನೋಡಿ OnePlus Nord 2 ಏನಿದೆ ಅದು ಅರೌಂಡ್ 28,000-30,000 ರೇಂಜಲ್ಲಿದೆ. ಸೊ ಅದರ ನೆಕ್ಸ್ಟ್ ವರ್ಷನ್ನು ಅಥವಾ ಆಲ್ಮೋಸ್ಟ್ ಸಿಮಿಲರ್ ವರ್ಷನ್ ಆಗಿರುತ್ತೆ. 2T ನಂಗೆ ಅನ್ನಿಸ್ದಂಗೆ ಅದೇ 32 ಆ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ಕೋತೀನಿ. ಈಗಂತೂ OnePlus ಫೋನೆಲ್ಲ ಒಂದು ರೀತಿ ರಿಯಲ್ಮಿ ಫೋನ್ ನೋಡ್ದಂಗೆ ಆಗುತ್ತೆ. ಏನು ಡಿಫ್ರೆನ್ಸೇ ಇಲ್ಲ, ಸೇಮ್ ಹಂಗೆ ಇರ್ತವೆ. OnePlus ತೊಗೊಂಡ್ರು ಒಂದೇ, ರಿಯಲ್ಮಿ ತೊಗೊಂಡ್ರು ಒಂದೇ, ಒಪ್ಪೋ ತೊಗೊಂಡ್ರು ಒಂದೇ, ನೀವು ಯಾವ್ದಾರು ತೊಗೊಳ್ಳಿ ಎಲ್ಲ ಒಂದೇ ಥರ ಇರ್ತವೆ. ಸುಮ್ಮನೆ ಒಂಥರ ಈಗ OnePlus ಬ್ರ್ಯಾಂಡಿಂಗ್ ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ, ಇನ್ನೇನೂ ಅಲ್ಲ. ಸೊ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ವಿವೋದವರು ಇನ್ನೊಂದು ಹೊಸ ಫೋನ್ Y75 ಅಂತ ಒಂದು ಫೋನ್ ಲಾಂಚ್ ಮಾಡ್ತಿದ್ದಾರೆ. ಇದಕ್ಕಿಂತ ಮುಂಚೆ Y75 5G ಫೋನ್ ಲಾಂಚ್ ಮಾಡಿದರು. ಅದೇ ಫೋನ್ದು 4G ವರ್ಷನು, ಬಟ್ ಸ್ಪೆಸಿಫಿಕೇಷನ್ ಡಿಫ್ರೆನ್ಸ್ ಇದೆ. ಕಾದು ನೋಡೋಣ, ಇದನ್ನು ಅನ್ಬಾಕ್ಸ್ ಮಾಡ್ತೀನಿ, ವೆಯ್ಟ್ ಮಾಡಿ. ಇದಕ್ಕೂ ಕೂಡ ನಾನು ಒಂದು ಲೆವೆಲಿಗೆ ಎಕ್ಸೈಟ್ ಆಗಿದ್ದೇನೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು ಪೋಕೋದಲ್ಲಿ ಇನ್ನೊಂದು ಹೊಸ GT ಸ್ಮಾರ್ಟ್ಫೋನ್, Poco X4 GT ಸ್ಮಾರ್ಟ್ಫೋನ್ ಬರೋದಕ್ಕೆ ತಯಾರಿ ನಡೆಸ್ತಾ ಇರುವಂಥದ್ದು ಆಯಿತಾ. ಇದರಲ್ಲಿ ಹೆವಿ ಪವರ್ಫುಲ್ ಆಗಿರುವಂಥ Dimensity 8100 ಪ್ರೊಸೆಸರ್ ಇದೆ. ಕಾದು ನೋಡೋಣ. ಇದಿನ್ ಕೇಸ್ ಯೂಶಲಿ GT ಎಲ್ಲ ಹೆವಿ ಕಡಿಮೆಗೆ ಲಾಂಚ್ ಮಾಡ್ತಾರೆ. 25,000 ಒಳಗೇನಾದ್ರು ಲಾಂಚ್ ಆಯಿತು ಅಂತ ಅಂದರೆ ಬೆಂಕಿ ಇರುತ್ತೆ. ಕಾದು ನೋಡೋಣ. X4 ಆಗಿರೋದ್ರಿಂದ ಒಂದು 25 ರೇಂಜಲ್ಲಿ ಆಗ್ಬೋದು, ಬಟ್ ಸ್ಟಿಲ್ ಹೇಳೋದಕ್ಕಾಗಲ್ಲ. ಪೋಕೋದವರು ಹೆವಿ ಅಫೋರ್ಡಬಲ್ ಆಗಿ ಕಾಂಪಿಟೇಟಿವ್ ಲಾಂಚ್ ಮಾಡ್ತಾರೆ. ಹೆವಿ ಎಕ್ಸೈಟ್ ಆಗಿದ್ದೀನಿ. ಎಷ್ಟಿರ್ಬೋದು ಪ್ರೈಸು, ಕಾದು ನೋಡೋಣ ಯಾವಾಗ ಬರುತ್ತೆ ಗೊತ್ತಿಲ್ಲ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಮತ್ತು ನಾನು ಆಗಲೇ ಹೇಳಿದಂಗೆ ನೀವೇನಾದರೂ ಸ್ಟಾಕ್ ಮಾರ್ಕೆಟ್ಗೆ ಹೊಸಬ್ರಾಗಿದ್ದರೆ, ಈಗ ತಾನು ಇನ್ವೆಸ್ಟ್ಮೆಂಟ್ ಶುರು ಮಾಡ್ತಾ ಇದ್ದೀರಾ ಅಂತ ಅಂದರೆ, ಅಮೆರಿಕನ್ ಸ್ಟಾಕ್ಸ್ಗೆ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ AND ಮನಿ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಯೂಸ್ ಮಾಡಿ ನೋಡಿ. ಫಸ್ಟ್ ಟೈಮ್ ನೀವು ಫೋನ್ ಮಾಡಿದಾಗ 750 ರೂಪಾಯಿಂದ ಟೆಸ್ಲಾ ಸ್ಟಾಕ್ ಫ್ರೀ ಸಿಗುತ್ತೆ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮದಲ್ಲಿ.